ನಾವು ಏನೋ ಗುರುಗಳು ಹೇಳ್ತಾರೆ, ಪಾಠ ಪ್ರವಚನ ಮಾಡಬೇಕು, ಶ್ರವಣಾದಿಗಳನ್ನು ಮಾಡಬೇಕು, ಅಧ್ಯಯನ ಮಾಡಬೇಕು, ಜಪತಪಾದಿಗಳನ್ನು ಮಾಡಬೇಕು, ಗುರುಗಳು ಹೇಳ್ತಾರೆ ಅಂತ ತಿಳಿ. ಆ ಗುರುಗಳಿಗೆ ಭಯಪಡಿಸುವಂತೆ ನಾವು ನಮ್ಮ ಸಮಸ್ಯೆಗಳನ್ನು ಹೇಳಿಬಿಡೋದು. ಅಂದರೆ ಇನ್ನೊಮ್ಮೆ ಆ ಉಪದೇಶ ಮಾಡೋದಕ್ಕೆ ಬಂದವರು ಸ್ವಯಂ ಭಯಭೀತರಾಗಿ ಪಲಾಯನ ಮಾಡಿರಬೇಕು. ಸಂಸಾರ ಭಾಳ ವಿಕಟ, ವಿಚಿತ್ರವಾದ ಸಮಸ್ಯೆಗಳು. ಈ ಸಮಸ್ಯೆಗಳಿಗೆ ಇನ್ನು ಬ್ರಹ್ಮದವರೊಬ್ಬರೇ ಉತ್ತರ ಹೇಳಬಲ್ಲರು, ನಾವು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇವನೇನು ಸಾಧನೆ ಮಾಡ್ತಾ ಇದ್ದದ್ದಿದೆ, ಇದೇ ಸರ್ವೋತ್ತಮ ಸಾಧನೆ, ಇದಕ್ಕಿಂತಲೂ ಹೆಚ್ಚಿಗೆ ಸಾಧನೆ ಏನೂ ಇಲ್ಲ ಅನ್ನುವಂತೆ ಆ ವ್ಯಕ್ತಿ, ಆ ಗೃಹಸ್ಥ ಹೇಳ್ತಾನೆ. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ದು 1:30-2 ಗಂಟೆ ಪೇಪರ್ ಹಿಡ್ಕೊಂಡು ಓದ್ತಾನೆ. ಸಾಧನೆ ಮಾಡಲಿಕ್ಕಾಗೋದಿಲ್ಲ ಅಂತನ್ನುವ ಮುಟ್ಟಾಳ 2 ಗಂಟೆ ಪೇಪರ್ ಓದ್ತಾನೆ. ಆಮೇಲೆ ಶುರುವಾಗತ್ತೆ, ಎಸ್ಟ್ಯಾಬ್ಲಿಷ್ಡ್ ಇನ್ 1859 ಅಂತ ಶುರುವಾಗ್ತದೆ. ಅಲ್ಲಿಂದ ಪ್ರಾರಂಭ. ದಿ ಟೈಮ್ಸ್ ಆಫ್ ಇಂಡಿಯಾ ಶುರುವಾಯಿತು, ಪಾರಾಯಣ ಮಂಗಳಾಚರಣವಾಯಿತು. ಆ ಕೋಲ್ಮನ್ ಅಂಡ್ ಬ್ರೂಕ್ ಅಂತ ಹೇಳಿ ಕೊನೆ ವಾಕ್ಯವನ್ನು ಓದಿ ಮುಗಿಸೋವರೆಗೆ ಎಷ್ಟೆಷ್ಟು ಜನ ಸತ್ತಾರೆ, ಯಾರ್ಯಾರ್ದು ಪ್ರಾರ್ಥನಾ ಸಭಾ, ಯಾರ್ಯಾರು ಹುಟ್ಟಿದ್ದಾರೆ, ಯಾರ್ಯಾರ್ದು ಏನೇನು ಎಲ್ಲ ಷೋಡಶ ಸಂಸ್ಕಾರಗಳನ್ನೆಲ್ಲ ಓದಿ, ಎಲ್ಲೆಲ್ಲೇ ಟೆಂಡರ್ಗಳು, ಅವು ಅಡ್ವರ್ಟೈಸ್ಮೆಂಟ್ಗಳು ನಾನು ನೋಡ್ತಿರ್ತೀನಿ. ಅಲ್ಲ, ಇಲ್ಲಿ ಯಾರು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಯಾರೋ ಇಬ್ಬರು ಮಾತಾಡ್ತಾ ಇರುವಾಗ ನಾನು ನೋಡೀನಿ, ಆ ಟೆಂಡರ್ ಬಂದಿತ್ತು, ನಾನು ನೋಡೀನಿ ಅಂತಾನೆ. ಈ ಅದ್ಭುತ ಮನುಷ್ಯ ಇವನು. ಸಾಧನೆ ಮಾಡೋ ವೇಳೆ ಇಲ್ಲ. ನಿಮಗೆ ಗೊತ್ತಿಲ್ಲ, ನಿಮಗೆ ಬೆಳಿಗ್ಗೆದ್ದ ತಕ್ಷಣಕ್ಕೆ ಶುರುವಾಗ್ತದೆ. ಏನು ಶುರುವಾಗ್ತದೆ? ಏನೂ ಶುರುವಾಗೋದಿಲ್ಲ. ಪೇಪರ್ ಓದೋದು ಶುರುವಾಗ್ತದೆ. ಮೋಸ ಮಾಡ್ತಾನವ, ಕಪಟ ಮಾಡ್ತಾನವ. ಅಂಥವನಿಗೆ ಸುದೂರಂ, ದೇವರು ದೂರವಾಗಿದ್ದಾನೆ, ಹತ್ರ ಇಲ್ಲ. ಇದು ಗುರುಗಳಿಗೆ ವಂಚನೆ ಅಲ್ಲ, ಉಪದೇಶಕರಿಗೆ ವಂಚನೆ ಅಲ್ಲ, ತಂದೆ ತಾಯಿಗಳಿಗೆ ವಂಚನೆ ಅಲ್ಲ, ಆತ್ಮವಂಚನೆ. ನಾವು ನಮ್ಮನ್ನು ನಾವು ಮೋಸ ಮಾಡಿಕೊಂಡು ಮತ್ತೆ ಮತ್ತೆ ನಾವು ಕೊಳಚೆಯಲ್ಲಿ ಬೀಳ್ತಾ ಇದ್ದೇವೆ, ಸಾಧನೆ ಮಾಡ್ತಾ ಇಲ್ಲ, ಸನ್ಮಾರ್ಗಕ್ಕೆ ಹೋಗ್ತಾ ಇಲ್ಲ. ಇಷ್ಟೇ ನಾವು ತಿಳ್ಕೊ. ಯತ್ಸಾನುಬಂಧೇ ಸತಿ ದೇಹಗೇಹೆ ಮಮಾಹಮಿತ್ಯೂಢ ದುರಗ್ರಹಾಣಂ ಪುಂಸಂ ಸುದೂರಂ ವಸತೋಪಿ ಪುರ್ಯಂ ಭಜೇಮ ತತ್ತೇ ಭಗವನ್ ಪದಾಬ್ಜಂ. ದುಷ್ಟವಾದ ವಿಷಯಗಳಲ್ಲೇ ಮನಸ್ಸನ್ನು ತೊಡಗಿಸಿ ಅವುಗಳಲ್ಲಿ ಆಸಕ್ತವಾದ ರೀತಿಯಲ್ಲಿ ಅಖಂಡವಾಗಿ ತೊಡಗಿದ ಮನುಷ್ಯ ಪರಾಹತ ಅಂತರ್ಮನಸಃ, ಮನಸ್ಸು ನಿರ್ಮಲವಾಗಿಲ್ಲ, ಕೇವಲ ದೋಷದುಷ್ಟವಾಗಿದೆ. ಅಂಥವರು ಪರಮಾತ್ಮನ ಮಹಿಮೆಗಳನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಎಲ್ಲ ಸಮರ್ಥರಾಗ್ತಾರೆ. ಅವರು ಭಗವಂತನ ಮಹಿಮೆಯನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಅವರಿಗೆ ಸರ್ವಥಾ ಆಗುವುದಿಲ್ಲ, ಆನಂದವೇ ಆಗುವುದಿಲ್ಲ ಅವರಿಗೆ. ಇದರಲ್ಲಿ ಕೂತಿರ್ತಾರೆ, ಚಿತ್ತದಲ್ಲಿ ಏನೋ ನಡೀತಿರ್ತದೆ. ಕೇಳಿದರೆ ಭಾರಿ ಚೆನ್ನಾಗಾಯಿತು ನಿಮ್ಮ ಉಪನ್ಯಾಸ ಅಂತ ಹೇಳ್ತಾರೆ. ಪಾನೇನ ತೇ ದೇವ ಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯೇ ವೈರಾಗ್ಯಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾತ್ವೇಯುರಕುಂಠಧಿಷ್ಟ್ಯಂ. ನೀನೆ ನಾನು ಹೇಳಿದೆನಲ್ಲ, ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು, ಯೋಗ ಸಾಧನೆಯಿಂದ ಧ್ಯಾನ ಮಾಡಬೇಕು, ಯೋಗ ಸಾಧನೆ ಬೇಕು. ಆದರೆ ಅದರಿಂದ ಆಗುವಂತಹ ಮೋಕ್ಷ ಅಲ್ಪವಾದ ಮೋಕ್ಷ, ಮಹಾಮೋಕ್ಷ ಸಿಗುವುದಿಲ್ಲ. ಮಹಾಮೋಕ್ಷ ಸಿಗುವುದು, ಅತಿಶಯವಾದ ಲಾಭವಾಗುವುದು ಭಗವಂತನ ಕಥೆಯನ್ನು, ಭಗವಂತನ ಮಹಿಮೆಯನ್ನು, ಶಾಸ್ತ್ರದ ಜ್ಞಾನವನ್ನು ಮಾಡಿಕೊಂಡರೆ ಮಾತ್ರ. ಶಾಸ್ತ್ರದ ಜ್ಞಾನವನ್ನು ಆವೃತ್ತಿ ಮಾಡಿ 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 ಭಗವಂತನ ಜ್ಞಾನವನ್ನು ಎಷ್ಟು ಪಡಿತೇವೋ ಅಷ್ಟು ಉತ್ತಮವಾದದ್ದು. ಶ್ರೀಮದಾಚಾರ್ಯರು ಈ 2 ಶ್ಲೋಕಗಳನ್ನು ಉದಾಹರಿಸಿ ಆ ಯೋಗ ಮಾರ್ಗದಲ್ಲಿ ಧ್ಯಾನಾದಿಗಳನ್ನು ಮಾಡುವಂತಹ, ಧ್ಯಾನಾದಿಗಳನ್ನು ಮಾಡೋದಲ್ಲ ಮಾಡ್ತೇವೆ ಅಂತ ನಾಟಕ ಮಾಡುವ, ನಾಟಕವೂ ಮಾಡದೆ ಕೇವಲ ಹೇಳುವ ಜನರನ್ನು ಬಿಟ್ಟು ಧ್ಯಾನವನ್ನು ಮಾಡುವವರಿಗೂ ಮೋಕ್ಷ, ಸಣ್ಣ ಮೋಕ್ಷ. ಧ್ಯಾನವನ್ನು ನಮ್ಮ ಕೇವಲ ಧ್ಯಾನ, ಯೋಗ ಸಾಧನೆ ಅರ್ಥಾತ್ ವಾಯುಜಯಾದಿಗಳು, ಆ ವಾಯುಜಯಾದಿಗಳನ್ನು ಮಾಡಿದಂತಹ ಜನರಿಗಿಂತಲೂ ಭಗವಂತನ ಕಥೆಯನ್ನು, ಭಗವಂತನ ಮಹಿಮೆಯನ್ನು ಶ್ರವಣ ಮಾಡುವ ಜನರಿಗೆ ಆಗುವ ಲಾಭ, ಮೋಕ್ಷ ಉತ್ತಮವಾದದ್ದು, ಬಹಳ ಉತ್ತಮವಾದದ್ದು. ಭಾಗವತ ಹೇಳ್ತಾ ಇದೆ.
ಯಥಾ ಅಂಜಸಾತ್ವೇಯು ನಕುಂಠ ದೃಷ್ಟ್ಯಂ. ಶ್ರೇಷ್ಠವಾದ ಮೋಕ್ಷವನ್ನು ಪಡಿತಾರವರು. ತಥಾ ಪರೇ ಚಾತ್ಮ ಸಮಾಧಿ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರ ಪ್ರಭಿ ತೇಷಾಂ ಶವಸ್ಯ ಅನ್ನತು ಸೇವಯಾತೆ. ಭಗವಂತನ ಕಥಾದಿಶ್ರವಣ ರೂಪವಾದ ಸೇವೆಯಿಂದ ಉದ್ಧಾರ. ಈ ವಿಧವಾದಂತಹ ಧ್ಯಾನಾದಿಗಳಿಂದ, ವಾಯುಜಯಾದಿಗಳಿಂದ ಬಹಳ ಲಾಭವಿಲ್ಲ. ಆದ್ದರಿಂದ ಧ್ಯಾನಕ್ಕಿಂತಲೂ ಭಗವಂತನ ಅಥವಾ ವಾಯುಜಯಾದಿ ರೂಪವಾದ ಈ ಮಾರ್ಗಕ್ಕಿಂತಲೂ ಭಗವಂತನ ಕಥಾಶ್ರವಣ, ಪರಮಾತ್ಮನ ಭಕ್ತಿ ಇದು ಸರ್ವೋತ್ತಮವಾದದ್ದು ಎಂಬುದಾಗಿ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀನು ಮಾಡಿದ ಉಪಕಾರಕ್ಕೆ ನಮಗಿನ್ನೇನು ಮಾಡಲಿಕ್ಕೆ ಬರುವುದಿಲ್ಲ, ಏನು ಮಾಡಲಿಕ್ಕೆ ಬರುವುದಿಲ್ಲ. ದಯವಿಟ್ಟು ನಮ್ಮ ಮೇಲೆ ನೀನು ಮಾಡಿದ ಉಪಕಾರಕ್ಕೆ ನಾವು ಉಪಕೃತರಾಗಿದ್ದೇವೆ, ಕೃತಜ್ಞರಾಗಿದ್ದೇವೆ, ಇಷ್ಟೇ ಹೇಳ್ತೇವೆ, ಇನ್ನೇನು ಹೇಳಲಿಕ್ಕಿಲ್ಲ ನಮಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ನಾವು ವಿಘಟಿತರಾಗಿದ್ದೇವೆ, ವಿವಿಕ್ತರಾಗಿದ್ದೇವೆ, ಕೂಡಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡುವುದು ನಮಗೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದ ನೀನು ಪ್ರೇರಣೆ ಮಾಡು ಅಂತ ಹೇಳಿದಾಗ ಭಗವಂತ ಆ 24 ತತ್ವಗಳಲ್ಲಿ ಅಥವಾ ತ್ರಯೋವಿಂಶತಿ ತತ್ವಾನ 23 ತತ್ವಗಳಲ್ಲಿ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ ಲಕ್ಷ್ಮೀ ಸಹಿತನಾಗಿ ಪ್ರವೇಶ ಮಾಡಿ ಅವುಗಳನ್ನೆಲ್ಲ ಕೂಡಿಸಿ ಆಮೇಲೆ ಮೊನ್ನೆ ನಾನು ಹೇಳಿದಂತೆ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ. ಪರಮಾತ್ಮ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ. ಬ್ರಹ್ಮಾಂಡದ ಒಳಗಡೆ ಪರಮಾತ್ಮ ವಿರಾಟ್ ಬ್ರಹ್ಮದೇವರನ್ನು ನಿರ್ಮಾಣ ಮಾಡ್ತಾನೆ. ಆ ಬ್ರಹ್ಮದೇವರಿಗೆ ಇಂದ್ರಿಯಾದಿಗಳ ನಿರ್ಮಾಣವೆಲ್ಲವನ್ನೂ ಕೂಡ ಮಾಡಿಕೊಡ್ತಾನೆ. ಅದರಿಂದ ತತ್ವಾಭಿಮಾನಿ ದೇವತೆಗಳು ಕೂಡ ಅಲ್ಲಲ್ಲಿ ಬೇರೆ ಬೇರೆ ಜನರು ಹುಟ್ಟುತ್ತಾರೆ. ಹಾಗೂ ವರ್ಣಾಶ್ರಮಗಳು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರವೆಂಬಂತಹ ವರ್ಣಾಶ್ರಮ ಧರ್ಮಗಳೂ ಕೂಡ ಅಲ್ಲಿ ಹುಟ್ಟಿ ಬರ್ತದೆ. ಇಷ್ಟೆಲ್ಲ ಹೇಳಿ ಇದು ಭಗವಂತನ ಕಥೆಯನ್ನು ಹೇಳುವುದು ಮಹಾಭಾಗ್ಯವಪ್ಪ. ಏಕಾಂತ ಲಾಭಂ ವಚಸೋನುಪುಂಸಃ ಸುಶ್ಲೋಕ ಮೌಲೈರ್ಗುಣವಾದ ಮಾಹುಹು. ಯಾರೇ ಭಗವಂತನ ಮಹಿಮೆಯನ್ನು ಕೇಳಿದಾಗ ಉದಾಸೀನ ಮಾಡಬಾರದು. ಸಾಕು ಬಿಡು ಅನ್ನಬಾರ್ದು. ಏನು ಮಾಡಿ ಕೆಲವರು ಹೇಳ್ತಿರ್ತಾರೆ, ಒಬ್ಬರಿಗೆ ಪರಿಚಯ ಮಾಡಿಸಿಕೊಟ್ರು, ನಮ್ಮ ವಿದ್ಯಾಪೀಠದ ಪರಿಚಯ. ಆ ವಿದ್ಯಾಪೀಠದ ಪರಿಚಯ ಮಾಡಿಸಿಕೊಟ್ಟ ಮೇಲೆ ಆ ಗೃಹಸ್ಥ ಆ ವಿದ್ಯಾಪೀಠದಕ್ಕೆ ವಿಶೇಷವಾಗಿ ಬರೋದು, ಪ್ರವಚನವನ್ನು ಕೇಳೋದು, ಕಾರ್ಯಕ್ರಮದಲ್ಲಿ ಬಹಳ ಇನ್ವಾಲ್ವ್ ಆದರು. ಆ ಯಾರು ಪರಿಚಯ ಮಾಡಿಸಿಕೊಟ್ಟಿದ್ರಲ್ಲ ಅವರು ಒಳ್ಳೆಯವರೇ, ಪಾಪ ಕೆಟ್ಟವರೇನಲ್ಲ. ಅವರು ಅಂತಾರೆ, ನಾನು ಅವನು ಪರಿಚಯ ಮಾಡಿಸಿಕೊಟ್ಟೆ, ಅವನು ಬಾಳೆ ತಲೆಗೆ ಹಚ್ಕೊಂಡಿದ್ದಾನ ಅವನು ವಿದ್ಯಾಪೀಠವನ್ನು. ಅಂದರೆ ಅವ್ರಿಗೇನು ಸುಮ್ಮನೆ ಅವನು ದೇವರಿಗೆ ದರ್ಶನ ಮಾಡಿಕೊಂಡು ಹೋಗಬೇಕು ಅಂತ, ಅವನು ಹಾಗೆ ಮಾಡಲಿಲ್ಲ. ಅವನು ವಿಶೇಷವಾಗಿ ಇನ್ವಾಲ್ವ್ ಆಗಿ ಸೇವೆಗಳನ್ನು ಮಾಡಿದ, ಶಾಸ್ತ್ರಶ್ರವಣ ಮಾಡೋದಕ್ಕೆ ಶುರು ಮಾಡಿದ, ಬಹಳ ಪೂಜೆ ಧರ್ಮ ಇತ್ಯಾದಿಗಳನ್ನು ಮಾಡಿದ. ಬಹಳ ಧರ್ಮ ಪೂಜೆ ಮಾಡಿದರೂ ಇವನಿಗೆ ಸಂಕಟ ಆಯಿತು, ಅಟ್ಯಾಕ್ ಪೂಜೆ ಮಾಡ್ತಾರೆ ಅಂತ. ಕೆಲವರು ಹೇಳ್ತಿರ್ತಾರೆ, ಹೆಣ್ಮಕ್ಕಳು ಮಾತಾಡೋದನ್ನು ಕೇಳಿ ಭಾಳ ಹಚ್ಕೋಬಾರ್ದು, ಭಾಳ ಅತಿ ಮಾಡ್ಲಿಕ್ಕೆ ಹೋಗಬಾರ್ದು, ಭಾಳ ಮಾಡಬಾರದು. ದೇವರ ಶಾಸ್ತ್ರ ಪಾಠ ಪ್ರವಚನಾದಿಗಳನ್ನು ಅತಿಯಾಗಿ ಮಾಡಬಾರದು ಅಂತನ್ನೋದು ತಪ್ಪು. ಪೂಜೆ ಬಹಳ ಮಾಡಬೇಡ ಅಂದ್ರೆ ಬಿಡಿ, ಜಪ ಬಹಳ ಮಾಡಬೇಡ ಅಂದ್ರೆ, ಪಾಠ ಪ್ರವಚನ ಎಷ್ಟು ಮಾಡಿದರೂ ಕಡಿಮೆ, ಎಷ್ಟು ಮಾಡಿದರೂ ಕಮ್ಮಿ. ಪಾಠ ಪ್ರವಚನದ ಸೀಮೆ ಏನು ಅಂದರೆ ತೂಕಡಿಕೆ ಬಂದು, ಕೆಲವರಿಗೆ ಪುಸ್ತಕ ಹಿಡಿದುಕೊಳ್ಳಿ ತೂಕಡಿಕೆ ಬರ್ತದೆ. ಕೆಲವರು ಹೇಳ್ತಿರ್ತಾರೆ, ಪುಸ್ತಕ ಕೈಯಲ್ಲಿ ಹಿಡಿದು ಕೂಡಿ ನಿದ್ರೆ ಬಂತೆ. ಈ 4 ಕಾಂಪೋಸ್ ತೆಗೆದುಕೊಂಡ್ರು ನಿದ್ರೆ ಬರುವುದಿಲ್ಲ. ಪುಸ್ತಕ ಹಿಡಿದ್ರೆ ಅವರು ಡಾಕ್ಟರ್ ಹತ್ರ ಹೋದರು. ಆ ಡಾಕ್ಟರ್ ಏನು ಹೇಳಿದ, ಪುಸ್ತಕ ಹಿಡಿದ್ರೆ ನಿದ್ರೆ ಬರ್ತದಲ್ಲ, ಪುಸ್ತಕ ಓದ್ತಾ ಕೂಡ್ರಿ. ಕಾಂಪೋಸ್ ಬಿಟ್ಟರು, ಪುಸ್ತಕ ಹಿಡಿದ್ರು, ನಿದ್ರೆ ಬಂತವ. ಹಾಗಲ್ಲ. ಮತ್ತೆ ನಿದ್ರೆ ಬರೋದು ಚರಮಸೀಮೆ, ಓದ್ಲಿಕ್ಕಾಗೋದಿಲ್ಲ ಅಂತಾದಾಗ ಕೈಯಲ್ಲಿಯ ಪುಸ್ತಕವನ್ನು ಕೆಳಗೆ ಇಡೋದಲ್ಲ, ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬೀಳಬೇಕು ತನ್ನಷ್ಟಕ್ಕೆ ತಾನೆ. ಸತ್ಯಧ್ಯಾನದ ಗುರುಗಳು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಇದಕ್ಕೆ ಆದರ್ಶವಾಗಿರತಕ್ಕಂತಹ ಮಹಾವಿಭೂತಿ ಮೂರ್ತಿಗಳು. ಒಂದು ಕೃಷ್ಣಾಜಿನ, ಅದರ ಮೇಲೆ ಒಂದು ಶಾಟಿ ಹಾಕ್ಕೊಂಡು ಕೂತ್ಕೊಳ್ಳು, ಗೋಡೆಗೆ ಆನಿಸ್ಕೊಂಡು ಕೂಡೋದು, ಅಧ್ಯಯನವನ್ನು ಮಾಡ್ತಾ ಇರೋದು. ನಿದ್ರೆ ಬಂತು ಅಂದರೆ ಅಲ್ಲೇ ಹಾಗೆ ಆ ನಿದ್ರೆ ಯಾವ ಪೋಸಿನಲ್ಲಿ ನಿದ್ರೆ ಬರ್ತದೋ ಹಾಗೆ ಕೂತಿರೋದಷ್ಟೇ.
ಕೆಳಗೆ ಬಿದ್ದರೆ ಬಿದ್ದಿದ್ರು. ಎಚ್ಚರವಾಯಿತು ಅಂದರೆ ಕೈಯಲ್ಲಿ ಪುಸ್ತಕ ಇಟ್ಟು, ಎಚ್ಚರವಾಯಿತು ಅಂದರೆ ಕೈಯಲ್ಲಿ ಪುಸ್ತಕ. ಈ ಥರದ್ದನ್ನು ಕೇಳಿಯಾದರೂ ಆತ್ಮವಂಚನೆಯನ್ನು ಮಾಡಿಕೊಳ್ಳುವುದನ್ನು ಕಡಿಮೆ ಮಾಡಿ ಸ್ವಲ್ಪವಾದರೂ ಶ್ರವಣಾದಿಗಳನ್ನು, ಶಾಸ್ತ್ರಾಧ್ಯಯನವನ್ನು ಮಾಡುವುದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಎಂದಿಗೆ ಮಾಡೋದೇನು, ಎಂದಿಗೆ ಮಾಡೋದು. ಚಿಕ್ಕ ಮಕ್ಕಳು 16 ವರ್ಷ, 18 ವರ್ಷ, 20 ವರ್ಷ ಅಂದರೆ ಅರ್ಥವಾಗ್ತದೆ. ವಯಸ್ಸಾದ ಮೇಲೂ ನಾವು ಮಾಡಲಿಲ್ಲ ಸಾಧನೆಯನ್ನು ಅಂದರೆ ಏನು ಪ್ರಯೋಜನ, ಯಾವಾಗ ಮಾಡೋದು? ಇಷ್ಟೆಲ್ಲ ಹೇಳಿದ ಮೇಲೆ ಆಗ ವಿದುರ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ, ಚಿನ್ಮಾತ್ರನಾದ ಅವಿಕಾರಿಯಾದ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀರಲ್ಲ, ಅದು ಹೇಗೆ? ಯಾಕೆ ಅಂದರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡೋದು ಇದು ಕೇವಲ ಕ್ರೀಡೆ, ಲೀಲೆ ಅಂತನಬೇಕು. ಕ್ರೀಡೆ ಅಂತನ್ಲಿಕ್ಕೂ ಬರುವುದಿಲ್ಲ. ಯಾಕೆಂದರೆ ಕ್ರೀಡೆಯನ್ನು ಯಾರು ಮಾಡಬೇಕು, ಆಟವನ್ನು ಯಾರು ಆಡಬೇಕು, ಆಟದಿಂದ ಯಾರಿಗೆ ಆನಂದವಾಗಬೇಕೋ ಅವರು. ಆಟದಿಂದ ಆನಂದ ಯಾರಿಗಾಗತ್ತೆ? ಅರ್ಹಸ್ಯ, ಯೋಗ್ಯನಾದವನಿಗೆ. ಆಟವಿಲ್ಲದೆ ಇದ್ದರೆ ಯಾರಿಗೆ ಆನಂದವಿಲ್ಲವೋ ಅವರಿಗೆ ಆಟದಿಂದ ಆನಂದವಾಗಬೇಕು. ದೇವರು ನಿತ್ಯಾನಂದ ಪರಿಪೂರ್ಣನಾದ ಪರಮಾತ್ಮನಿಗೆ ಸೃಷ್ಟ್ಯಾದಿ ರೂಪವಾದ ಕ್ರೀಡೆಯನ್ನು ಮಾಡಿದ್ದರಿಂದ ಆನಂದವಾಗಬೇಕೇನವನಿಗೆ? ಇಲ್ಲ. ಅಪೂರ್ಣ ಸುಖನಾದವನು, ಸುಖಪೂರ್ತಿ ಇಲ್ಲದವನು ಯಾರೋ ಅವನಿಗೆ ಆನಂದವಾಗಬೇಕು. ಕ್ರೀಡಾಯಾ ಮುತ್ ಯತಃ ಅರ್ಹಸ್ಯ ಕಾಮಂ ಚಿಕ್ರೀಡಿಶ ಅನ್ಯತಃ. ಆಟವಾಡಬೇಕೆಂಬ ಇಚ್ಛೆ ಬಂದೀತು ಯಾಕೆ? ಬೇಸರ ಬಂದರೆ ಆಟವಾಡಬೇಕೆಂಬ ಇಚ್ಛೆ. ಭಾಗವತವನ್ನು ಕೇಳಿ ಕೇಳಿ ಬೇಸರ ಬಂತು ಅಂದರೆ ಹೊರಗೊಂದು ಸ್ವಲ್ಪ ಹೋಗಿ ಹೀಗೆ ತಿರುಗಾಡ್ಕೊಂಡು ಬರೋದು. ಬೇಸರ ಬಂದರೆ ಆಟ, ಅಪೂರ್ಣ ಸುಖನಾಗಿದ್ದರೆ ಆಟ. ನಾನು ಹೇಳಿದ್ದು ಅರ್ಥವಾಯಿತು? ಬೀಜವೂ ಇಲ್ಲ, ಫಲವೂ ಇಲ್ಲ. ಅಪೂರ್ಣ ಸುಖನಾದವನಿಗೆ ಪೂರ್ಣ ಸುಖ ಪ್ರಾಪ್ತಿಗಾಗಿ ಆಟ, ಅದು ಫಲ. ಅದು ಆ ಫಲ ಮೊದಲೇ ಇದೆ, ಪ್ರಾಪ್ಯವಾದ ಫಲವಿಲ್ಲ. ಬೀಜ ಅರತಿ, ಬೇಸರ ಬರಬೇಕು. ಆ ಬೇಸರ ಬಂದರೆ ಆಟವಾಡಬೇಕು. ದೇವರಿಗೆ ಬೇಸರವೂ ಇಲ್ಲ, ಹೊಂದಬೇಕಾದ ಆನಂದವೂ ಇಲ್ಲ. ಬೇಸರವೆಂಬ ಬೀಜವಿಲ್ಲ, ಕಾರಣವಿಲ್ಲ. ಹೊಂದಬೇಕಾದ ಆನಂದವೆಂಬ ಪ್ರಯೋಜನವಿಲ್ಲ. ಅಂದಮೇಲೆ ಆಟ ಯಾಕೆ ಆಡ್ತಾನೆ ಎನ್ನುವುದು ಪ್ರಶ್ನೆ. ಅದಕ್ಕಾಗಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಜೊತೆಗೆ ದೇವರು ನಮ್ಮ ದೇಹದಲ್ಲಿ ಇದ್ದಾನೆ ಅಂತಂತೀವಿ. ಈ ದೇಹ ಕೊಳಚೆ, ಹೊಲಸು, ರೋಗ, ನಾನಾ ವಿಧವಾದ ಕಿಲ್ಬಿಷ ಎಲ್ಲ ತುಂಬಿಕೊಂಡಿದೆ. ಆಪಾದ ಮಸ್ತಕ ಮೇಲ್ ನೋಡೋದಕ್ಕೆ ಚಂದ ಒಂದು ಚೋರ್ ಬಜಾರಲ್ಲಿ ಮೇಲೆ ಒಳ್ಳೆ ಸೀರೆಯ ಒಂದು ಪದರು ಹಾಕಿರ್ತಾನೆ, ಒಳಗೆ ಭೂಸ ತುಂಬಿ ಚೋರ್ ಬಜಾರಲ್ಲಿ ಮಾರ್ತಾರೆ. ವಂಚನಂಚ ಅಪಮಾನಂಚ ಹೇಳಬಾರ್ದು, ಒಂದ್ಸಲ ಹಾಗಾಯ್ತು. ಆಗಿನ ಕಾಲಕ್ಕೆ ಸುಮಾರು 36-35 ವರ್ಷಗಳ ಹಿಂದೆ ನಮ್ಮವರೊಬ್ಬರು ಚೋರ ಬಜಾರಿಗೆ ಹೋದರು. ಒಬ್ಬ ಬ್ರಾಹ್ಮಣ, ಸದ್ಬ್ರಾಹ್ಮಣ, ಪಂಡಿತ ಚೋರ ಬಜಾರಿಗೆ ಹೋದ. ಚೋರ ಬಜಾರಿಗೆ ಹೋದರೆ ಅಲ್ಲಿ ಸೀರೆಯನ್ನು ಮಾರ್ತಿದ್ರು. ಆಗಿನ ಕಾಲಕ್ಕೆ ಸೀರೆ 800,000 ರೂಪಾಯಿಗಿತ್ತು. ಈ ಬನಾರಸಿ ಶಾಲು, ಆ ಬನಾರಸಿ ಶಾಲು ಅಲ್ಲಿ ಸಿಕ್ಕಿತು ಅಂತ ಹೇಳಿ ಅವರ ಅಕ್ಕ, ಅವನು ಇನ್ನೂ ಮದುವೆ ಆಗಿರಲಿಲ್ಲ, ಚಿಕ್ಕವನಿದ್ದ, ಅವರ ಅಕ್ಕ ಇದ್ದರು ಹುಬ್ಬಳ್ಳಿಯಲ್ಲಿ. ಹಾಗಾಗಿ ಅವ್ರಿಗೆ ಕಳಿಸೋಣ ಅಂತ ಹೇಳಿ ಆ ಸೀರೆಯನ್ನು ಕೊಡಬೇಕು ಅಂತ ಅಲ್ಲಿ ಕೊಂಡದ್ದು 200-250 800-900 ರೂಪಾಯಿ ಸೀರೆ 100-200 ಸಿಗತ್ತಲ್ಲ ಅಂತ ಹೇಳಿ ಆಗಲೂ ಅಷ್ಟು ಹಣವೂ ಭಾರಿ. ಅಷ್ಟು ಹಣವನ್ನು ಕೊಟ್ಟು ತೆಗೆದುಕೊಂಡು ಬಂದ. ಮನೆಗೆ ಬಂದು ತನ್ನ 2 ಗೆಳೆಯರಿಗೆ ತೋರಿಸಿದರೆ ತೆಗೆದು ನೋಡಿದರೆ ಭೂಸ. ಅಷ್ಟು ಹೊಲಸು ನಮ್ಮ ದೇಹ, ಅಂಥ ಹೊಲಸು ನಮ್ಮ ದೇಹ. ಮೇಲೆ ಚರ್ಮ ಬೆಳ್ಳಗೆ, ತೀಡಿದ ಮೂಗು, ಕಣ್ಣು ಅದ್ಭುತ, ಆಹಾ ಸಂಪಿಗೆ ಅಂತ ನಾಸಿಕ, ಕಮಲದಂಥ ಕಣ್ಣು ಎಲ್ಲ ಆಯಿತು. ಒಳಗೇನಿದೆ ತೆಗಿರಿ, ಡೇಂಜರ್ ಕ್ರಾಸ್ ಹಾಕಿರ್ತಾರೆ. ಅಂಥ ಎಲುಬಿನ ಹಂದರ ಮಾಂಸದ ಮುದ್ದೆಗಳು ಒಳಗೆಲ್ಲ ತುಂಬಿಕೊಂಡಿವೆ. ಅಂಥದ್ದನ್ನು ನೋಡಿ ಮೆಚ್ಚುತ್ತೇವೆ ನಾವು.
ಇಂಥದ್ರೊಳಗೆ ಇದ್ದ ದೇವರಿಗೆ ದುಃಖವಾಗೋದಿಲ್ವೇ? ನಮಗೆ ದುಃಖವಾಗ್ತದೆ, ಹಾಗೆ ದೇವರಿಗೆ ದುಃಖವಾಗೋದಿಲ್ವೇ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇಲ್ಲ. ಯಾಕೆ ಅಂತಂದರೆ ಸೇಯಂ ಭಗವತೋ ಮಾಯಾ, ಇದು ಪರಮಾತ್ಮನ ಮಹಿಮ. ಭಗವಂತ ನಮ್ಮ ಜೊತೆಗೆ ದೇಹದಲ್ಲಿ ಇದ್ದರೂ ಕೂಡ ದೇವರಿಗೆ ಈ ದೇಹದಿಂದ ಯಾವ ವಿಧವಾದ ವಿಕಾರಗಳು ಆಗೋದಿಲ್ಲ ಅಂತನ್ನೋದು ಭಗವಂತನ ಅಸಾಧಾರಣವಾದ ಮಹಿಮೆ. ಅದು ಸಂಭೋಗ ಪ್ರಾಪ್ತಿ ಇತಿ ಚೇನ್ನ ವೈಶೇಷ್ಯ. ಪರಮಾತ್ಮ ಸರ್ವಜ್ಞ, ನಾವು ಅಲ್ಪಜ್ಞರು. ಪರಮಾತ್ಮ ಸ್ವತಂತ್ರ, ನಾವು ಪರತಂತ್ರರು. ಪರಮಾತ್ಮ ಸರ್ವಶಕ್ತಿ, ನಾವು ಅಲ್ಪಶಕ್ತಿಗಳು. ಆದ್ದರಿಂದ ನಮಗೆ ದುಃಖವಾಗ್ತದೆ, ನಮ್ಮ ಕರ್ಮವಿದೆ, ನಮಗೆ ದುಃಖವಾಗ್ತದೆ. ಭಗವಂತನಿಗೆ ಕರ್ಮಗಳಿಲ್ಲ, ಆದ್ದರಿಂದ ಅವನಿಗೆ ದುಃಖವಾಗುವುದಿಲ್ಲ ಎನ್ನುವುದು ಶಾಸ್ತ್ರ. ಸೇಯಂ ಭಗವತೋ ಮಾಯಾ ನ್ಯಾಯಂ ಏನ ವಿರುದ್ಧತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಮುತ ಬಂಧನಂ. ಈ ವಿಧವಾದಂತಹ ಭ್ರಾಂತಿ, ಇದೆಲ್ಲವೂ ಸಂಸಾರ ನಮಗೇನು ಬಂದಿದೆ, ಇದು ಹೇಗೆ ಹೋಗುತ್ತೆ? ಮೊಟ್ಟ ಮೊದಲಿಗೆ ಮಾಡಬೇಕಾದದ್ದು ನಿವೃತ್ತಿ ಧರ್ಮ. ನಿಷ್ಕಾಮವಾಗಿ ಜ್ಞಾನಪೂರ್ವಕವಾಗಿ ಭಗವಂತ ಸ್ವತಂತ್ರ, ನಾನು ಪರತಂತ್ರ, ಎಲ್ಲ ಇಂದ್ರಿಯಗಳು ಪರಮಾತ್ಮನದು ಎಂಬ ತಿಳಿದು ಸ್ವಾತಂತ್ರ್ಯ ಸ್ವಾಮಿತ್ವಗಳನ್ನು ದೇವರಿಗೆ ತಿಳಿದು ನಮ್ಮಲ್ಲಿಲ್ಲ ಎಂದು ಭಾವಿಸಿ ನಿಷ್ಕಾಮವಾಗಿ ಕರ್ಮವನ್ನು ಮಾಡಬೇಕು, ದೇವರಿಗೆ ಪೂಜೆಯನ್ನು ಸಮರ್ಪಿಸಬೇಕು. ಇಷ್ಟು 4 ಇದ್ದರೆ ಮಿನಿಮಮ್ 4 ಬೇಕು. ಆಗ ಸಾಧನೆ ಶುರುವಾಯಿತು. ಏನು 4 ಹೇಳಿ? ದೇವರು ಸ್ವತಂತ್ರ, ಸರ್ವಸ್ವಾಮಿ. ನಾನು ಸ್ವತಂತ್ರನಲ್ಲ, ನಾನು ಸ್ವಾಮಿ ಅಲ್ಲ. 2, ನನಗಿನ್ನೇನು ಬೇಕಾಗಿಲ್ಲ, ಭಗವಂತನ ಭಕ್ತಿ, ಭಗವಂತನ ಜ್ಞಾನಗಳೇ ಬೇಕು. 3, ಇದು ಭಗವಂತನ ಪೂಜೆ. 4, ಇಷ್ಟು 4 ತಿಳಿದರೆ ಸಾಕು. ಆಗ ಆ 4 ಮಿನಿಮಮ್ 4 ಇಷ್ಟನ್ನು ತಿಳಿದರೆ ಆಗ ನಮ್ಮ ಕರ್ಮಗಳೆಲ್ಲ ಸತ್ಕರ್ಮವಾಗ್ತದೆ. ಭಗವಂತನೇ ಸ್ವತಂತ್ರ, ನಾನು ಪರತಂತ್ರ, ಅವನೇ ಕರ್ತ, ನಾನಲ್ಲ. ಇದು 1. ನನ್ನ ಇಂದ್ರಿಯ ದೇಹ ಇತ್ಯಾದಿಗಳೆಲ್ಲವೂ ದೇವರಧೀನ, ನನ್ನದಲ್ಲ ಅಂತ ತಿಳಿಯೋದು 2. ಭಗವಂತನ ಭಕ್ತಿಜ್ಞಾನಗಳೇ ನಮಗೆ ಫಲ, ಸ್ವರ್ಗಾದಿಗಳು, ಐಶ್ವರ್ಯ, ಸಂತಾನ ಇತ್ಯಾದಿಗಳು ನನಗೆ ಬೇಕಾಗಿಲ್ಲ. ಇದು 3. ನಾನು ಮಾಡುವುದೆಲ್ಲ ಭಗವಂತನ ಪೂಜೆ. ಇದು 4. ಇಷ್ಟು 4 ತಿಳಿದು ಮಾಡಿದ ಕರ್ಮ ನಿವೃತ್ತಿ ಧರ್ಮ.